ಸ್ನೇಹಿತರೆ ನಮಸ್ಕಾರ. ಬೇಸನ್ ಲಾಡು ಮಾಡೋದು ತುಂಬ ಕಷ್ಟ. ಏನಪ್ಪ ಮಾಡೋದು ಅದ್ರ ಮೆಥಡು ನನಗೆ ಗೊತ್ತಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೋಡಿ. 10ರಿಂದ 15 ನಿಮಿಷ ನಮಗೆ ಸಾಕಾಗುತ್ತೆ ಈ ಒಂದು ಬೇಸನ್ ಲಾಡು ಮಾಡಲಿಕ್ಕೆ. ಅದರಲ್ಲೂ ಸುಮಾರು ಜನ ಬೆಳಗಡಲೆ ಕಡಲೆಬೇಳೆ ಹಿಟ್ಟು ತಿನ್ನಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಈ ಒಂದು ರೆಸಿಪಿ ಕಡಲೆಬೇಳೆ ಹಿಟ್ಟಲ್ಲ ಸ್ನೇಹಿತರೆ. ಇಲ್ಲಿ ನಾನು ಒಂದು 1/4 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹುರಿಗಡಲೆ ಪೌಡ್ರ್ ಇರುತ್ತೆ ಅಲ್ವಾ, ಅಂದರೆ ಮಿಕ್ಸಿ ಮಾಡಿಕೊಂಡು 1/2 ಕಪ್ ಆಗುವಷ್ಟು ಬೆಳಗಡಲೆ ಪೌಡ್ರು. ಕೆಲವು ಕಡೆ ಹುರಿಗಡಲೆ ಮತ್ತು ಇನ್ನೊಂದು ಕಡೆ ಪುಟಾಣಿ ಹಿಟ್ಟು ಅಂತ ಹೇಳ್ತಾರಲ್ವ, ಅದು ಹಿಟ್ಟು ತೊಗೊಂಡಿದ್ದೀನಿ. 1/2 ಕಪ್ ಆಗುವಷ್ಟು ಈ ಒಂದು ಹುರಿಗಡಲೆನ ಪೌಡ್ರನ್ನ ತೊಗೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಪ್ಪದ ಜೊತೆಗೆ, ಅಂದರೆ ಹುರ್ಕೋಬೇಕಾಗುತ್ತೆ. ಘಮ ಬರಬೇಕು, ಘಮ ಘಮ ಅಂತ ಅನ್ನಬೇಕು. ಆವಾಗ ನಮಗೆ ಫುಲ್ಲು ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನೂ ತುಪ್ಪ ಕಡಿಮೆ ಆಗ್ತಾಯಿದೆ ಅಂತಂದಾಗ ಇನ್ನೂ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಒಂದು ಪೌಡ್ರನ್ನು ಹುರ್ಕೋಬೇಕಾಗುತ್ತೆ. ಮಿನಿಮಮ್ ಏನಲ್ಲ ಅಂದ್ರೂ ಒಂದು 8ರಿಂದ 10 ನಿಮಿಷಗಳ ಕಾಲ ನಮಗೆ ಇದು ಹುರ್ಕೋಬೇಕಾಗುತ್ತೆ. ಓಕೆನಾ? ಈ ರೀತಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇಲ್ಲಿ ನಮಗೆ ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ಫ್ರೈ ಆಗ್ತಾ ಆಗ್ತಾ ನಮಗೆ ಫ್ಲೇವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ರೀತಿ ಬೇಸನ್ ಲಾಡು ಘಮ ಹೇಗಿರುತ್ತೋ ಅದೇ ರೀತಿ ಬರುತ್ತೆ ನಮಗೆ. ಏನಪ್ಪ ಅಂತಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಮಿನಿಮಮ್ ಏನಪ್ಪ ಅಂತಂದರೆ ನಮಗೆ ಅರ್ಧ ಕಪ್ಪು ತುಪ್ಪ ಹೋಗುತ್ತೆ. ಫಸ್ಟ್ ನಾನಿಲ್ಲಿ 1/4 ಕಪ್ಪು ಹಾಕ್ಕೊಂಡಿದ್ದೀನಿ ಈ ಒಂದು ಪುಟಾಣಿ ಹಿಟ್ಟು ಹುರ್ಲಿಕ್ಕೆ. ಅದು ಮೀಡಿಯಮ್ ಸ್ಲಿಮ್ಮಲ್ಲೇ ಇಟ್ಬಿಟ್ಟು ನಾವು ಹುರ್ಕೋಬೇಕಾಗುತ್ತೆ. ಆವಾಗ ನಮಗೆ ಹಿಟ್ಟು ಕರೆಕ್ಟಾಗಿ ಹದವಾಗಿ ಫ್ರೈ ಆಗುತ್ತೆ. ಓಕೆನಾ? ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹಿಟ್ಟು ಸೀದೋಗೋ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ದಪ್ಪ ಇರೋ ತಳನ ಇರೋದ ಒಂದು ಕಡಾಯಿ ತೊಗೊಂಡ್ರೆ ಬೆಸ್ಟು. ಇಲ್ಲಿ ಈ ರೀತಿ ಫ್ರೈ ಮಾಡ್ಕೊತ ಇದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದು ಉಂಡೆ ಕಟ್ಟಲಿಕ್ಕೆ ಬರುತ್ತಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಈ ರೀತಿ ಕೈಲಿಂದ ನೋಡ್ಕೋಬೇಕು. ಆದಷ್ಟು ಬಿಸಿ ಇರುತ್ತೆ, ನೋಡಿಕೊಂಡು ಮುಟ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ತುಪ್ಪ ಬೇಕು ಅಂತ ಅನಿಸಿದ್ರೆ ಹಾಕೋಬೇಕಾಗುತ್ತೆ. ಇವಾಗ ನಾನು ಏನು ಮಾಡ್ತಾಯಿದ್ದೀವಪ್ಪ ಅಂತಂದರೆ, ಯಾವ ಕಪ್ಪಲ್ಲಿ ಬೆಳಗಡಲೆ ಹಿಟ್ಟನ್ನು ತೊಗೊಂಡಿದ್ದೀವಲ್ವ, ಅದೇ ಕಪ್ ಅಳತೆಯಿಂದ ನಾವು ಸಕ್ಕರೆನ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಸಕ್ಕರೆ ಹಾಕಬಾರ್ದು. ಪೌಡ್ರ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಅದೇ ಕಪ್ ಮೆಜರ್ಮೆಂಟಲ್ಲಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡ್ಕೊತ 1 ಕಪ್ ಆಗುವಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡಿಕೊಂಡು ಜರಡಿ ಇಟ್ಕೊಂಡು ನೀಟಾಗಿ ತೊಗೊಂಡಿರೋಂಥದ್ದು. ನೋಡ್ತಾ ಇರ್ಬೋದು, ಬಿಸಿಗೆ ನಾವು ಆಲ್ರೆಡಿ ಕೆಳಗಡೆ ಗ್ಯಾಸ್ ಆಫ್ ಮಾಡಿ ಆಯಿತು ಸ್ನೇಹಿತರೆ. ಆಫ್ ಮಾಡಿ ಆದಮೇಲೆ ಈ ಒಂದು ಸಕ್ಕರೆ ಪೌಡ್ರನ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಈ ಒಂದು ಬಿಸಿ ಇದೆ ಅಲ್ವ ಕಡಾಯಿ, ಅದಕ್ಕೆ ಸಾಕಾಗುತ್ತೆ. ಸಕ್ಕರೆ ಪೌಡ್ರ್ ಸ್ವಲ್ಪ ಲೈಟಾಗಿ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇನ್ನೂ ಸ್ವಲ್ಪ ತುಪ್ಪ ನಮಗೆ ಬೇಕು ಅಂತಂದರೆ ಮೇಲ್ಗಡೆ ನಾವು ತುಪ್ಪನ ಹಾಕ್ಕೊಂಡು ಸೇರಿಸ್ಬಿಟ್ಟು ಉಂಡೆನ ಕಟ್ಟಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಟೋಟಲಾಗಿ ನನಗೆ ತುಪ್ಪ ಹೋಗಿರೋದಂದರೆ ಅರ್ಧ ಕಪ್ಪು ತುಪ್ಪ ಹೋಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗಡೆ ಇಳಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬಿಸಿ ಹಾರ್ದಂಗೆಲ್ಲ, ಅದು ಬಿಸಿ ಇರುತ್ತೆ ಅಲ್ವಾ, ಆವಾಗ ಸಕ್ಕರೆ ಪೌಡ್ರ್ ಅನ್ನೋದು ಕರಗುತ್ತೆ, ಸ್ವಲ್ಪ ನೀರಿನ ಅಂಶ ಅನ್ನೋದು ಬಿಡುತ್ತೆ. ಇವಾಗ ಸ್ವಲ್ಪ ಡ್ರೈ ಆಗ್ತಾಯಿದೆ ಅಂತಂದಾಗ ಇನ್ನೂ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಕಾಗತ್ತೆ. ಇವಾಗ ಕರೆಕ್ಟಾಗಿ ಉಂಡೆ ಕಟ್ಟೋ ಅದಕ್ಕೆ ನಮಗೆ ಬಂತು. ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಬೇಸನ್ ಲಾಡಂತೂ ಸೂಪರಾಗಿ ಬಂದಿದೆ ಸ್ನೇಹಿತರೆ. ನೀವು ಆರಾಮಾಗೆ ಮಾಡ್ಕೊಬೋದು ತುಪ್ಪ ಇತ್ತು ಅಂತಂದರೆ. ಅಕಸ್ಮಾತ್ ತುಪ್ಪ ಇಲ್ಲ ಅಂತಂದರೆ ಎಣ್ಣೆಯಿಂದ ಮಾಡ್ಕೊಬೋದು, ಬಟ್ ಅಷ್ಟೊಂದು ಚೆನ್ನಾಗಾಗಲ್ಲ ಬೇಸನ್ ಲಾಡು. ತುಪ್ಪ ಇದ್ರೇ ಬೇಸನ್ ಲಾಡು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ರೌಂಡ್ ಶೇಪ್ ಆಗಿರ್ಬೋದು, ನೀಟಾಗಿ ಎಷ್ಟು ಗಟ್ಟಿಯಾಗಿ ಕಟ್ಟಿದ್ರು ಕೂಡ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ನಮಗೆ ಕೈಯಲ್ಲಿ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗೆ ಬಂದಿದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ ಬೇಸನ್ ಲಾಡು. ಕಾಣಿಸ್ತಾ ಇದೆಯಲ್ವ ಸ್ನೇಹಿತರೆ ನಿಮಗೆ? ನೋಡ್ತಾ ಇದ್ದರೆ ತಿನ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಪಾಕ ಹಿಡಿದು ಉಂಡೆ ಕಟ್ಟೋದು ತುಂಬ ಕಷ್ಟ ಆಗ್ತಾಯಿದೆ ಅಂತಂದರೆ ಈ ಒಂದು ರೆಸಿಪಿನ ಮಾಡ್ಕೋಬೋದು. ನಾಗರ ಪಂಚಮಿಗಾಗಿರ್ಬೋದು, ವರಮಹಾಲಕ್ಷ್ಮಿ ಪೂಜೆಗಾಗಿರ್ಬೋದು, ಮುಂದ್ಗಡೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಮುಂದ್ಗಡೆ ಇಡ್ತೀವಲ್ವ, ಆ ರೀತಿ ಬೇಕಾದರೂ ನೀವು ಮಾಡಿಕೊಂಡು ಇಟ್ಕೋಬೋದು ಅಂತಲೇ ಹೇಳ್ಬೋದು. ಸ್ವೀಟ್ಗಳು ಈ ರೀತಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಖುಷಿಯಾಗುತ್ತೆ.
ನೋಡ್ತಾ ಇರ್ಬೋದು, ಬೇಕ್ರಿಗಳಲ್ಲಿ ಅಲ್ಲಿ ಇಲ್ಲಿ ತಂದು ತಿನ್ನೋದಕ್ಕಿಂತ ಮಕ್ಕಳಿಗಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ರೆಸಿಪಿನ ಮಾಡಿಕೊಂಡು ತಿಂತಾ ಇರ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಬೇಸನ್ ಲಾಡು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನೊಂದು ಚಾನಲ್ಗೆ ಸಪೋರ್ಟ್